Yes, hello my dear Karnataka Pharma champions. Welcome back to KPC classes. So yes, recent ಆಗಿ AMCRE 2026 ಫಾರ್ಮಸಿಸ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಯಾ ಸೊ ಸಾಕಷ್ಟು ಸ್ಟೂಡೆಂಟು ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ಕಾಲ್ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಸರ್ ಕಟ್ ಆಫ್ ಏನು ಹೋಗ್ಬೋದು ಅಂಡ್ ವಾಟ್ ಇಸ್ ದ ಸೇಫ್ ಸ್ಕೋರ್ ಅಂತ. ಸೊ ನಾನು ಕೂಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದೆ. ಮೆಮೊರಿ ಬೇಸ್ಡ್ ಕ್ವಶನ್ಸ್ ಎಲ್ಲ ನನಗೂ ಕೂಡ ಸ್ಟೂಡೆಂಟ್ಸ್ ಕಡೆಯಿಂದ ರಿವ್ಯೂ ಮಾಡಿದಾಗ ಸೊ ಒಂದು ಕ್ವಶನ್ಸ್ ಅನ್ನ ನೋಟ್ ಡೌನ್ ಮಾಡಿಕೊಂಡು ಅನಲೈಸ್ ಮಾಡಿದೆ. ಅಂಡ್ ಎಸ್, ಸೊ ಕ್ವಶನ್ಸ್ ಆರ್ ವೆರಿ ಈಸಿ ಲೆವೆಲ್. ಓಕೆ, ಸೊ ಪ್ರತಿಯೊಂದು ಕ್ವಶನ್ಸ್ ಒಂದ್ ಲೈನರ್ಸ್ ಇತ್ತು. ಅಂಡ್ ಈ ಸರಿ ಕ್ವಶನ್ ಪೇಪರ್ ಕೂಡ ಬಹಳ ಈಸಿ ಇದೆ ಆಸ್ ಕಂಪೇರ್ಡ್ ಟು ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಕೂಡ ಬಹಳ ಈಸಿ ಇತ್ತು ಅಂಡ್ ಈ ವರ್ಷ ಕೂಡ ಕ್ವಶನ್ ಪೇಪರ್ ಬಹಳ ಈಸಿ ಬಂದಿದೆ. ಕ್ವಶನ್ಸ್ ಲೆವೆಲ್ ಬಹಳ ಈಸಿ ಇದೆ ಅಂಡ್ ಈಸಿ ಲೆವೆಲ್ ಅಂತಾನೆ ಹೇಳ್ಬೋದು. ಮಾಡರೇಟ್ ಅಲ್ಲ, ಟಫ್ ಅಲ್ಲ. ಸೊ ಕ್ವಶನ್ಸ್ ಆರ್ ವೆರಿ ಈಸಿ ಲೆವೆಲ್. ಅಂಡ್ ಈಸಿ ಲೆವೆಲ್ ಇದ್ರೂ ಕೂಡ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಸಿಲಿ ಮಿಸ್ಟೇಕ್ಸ್ ಅಂತೂ ಕಾಮನ್ ಆಗಿ ಆಗೇ ಆಗುತ್ತೆ. ಅಂಡ್ 100 ಔಟ್ ಆಫ್ 100 ಅಂತೂ ಬಹಳ ರೇರು, ಯಾರು ಕೂಡ ತಗೊಳ್ಳೋದಕ್ಕಾಗೋದಿಲ್ಲ. ಓಕೆ, ಸೊ ಮೆಜಾರಿಟಿ ಕ್ವಶನ್ಸ್ ನಿಮಗೆ ಫಾರ್ಮಕಾಲಜಿ ಅಂಡ್ ಫಾರ್ಮಸ್ಯೂಟಿಕ್ಸ್ ಇಂದ ಸೊ ಬಹಳ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಅಂಡ್ ಅವು ಎಲ್ಲ ಕ್ವಶನ್ಸ್ ಕೂಡ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೀನ್ಸ್ ಡಿಫ್ರೆಂಟ್ ಫಾರ್ಮಸಿಸ್ಟ್ ಎಕ್ಸಾಮ್ಸ್ ಅಲ್ಲಿ ಆಲ್ರೆಡಿ ಫ್ರೇಮ್ ಆಗಿರ್ತಕ್ಕಂಥ ಕ್ವಶನ್ಸ್. ಸೊ ಹಾಗಾಗಿ ಕಾಂಪಿಟೇಷನ್ ಹೆವಿ ಇರುತ್ತೆ. ಸೊ ಓನ್ಲಿ ಇದರಲ್ಲಿ ಡಿ ಫಾರ್ಮ್ ಎಲಿಜಿಬಿಲಿಟಿ ಇರೋದ್ರಿಂದ ಸೊ ನಾನೊಂದು ಪ್ರಾಪರ್ ಆಗಿ ಅನಲೈಸಿಸ್ ಮಾಡಿರೋ ಪ್ರಕಾರ ಸೊ ನಿಮಗೆ ಒಂದು ಕಟ್ ಆಫ್ ಪ್ರೆಡಿಕ್ಷನ್ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ನಿಮಗೆ ಇದು ರಿಸಲ್ಟ್ ಬಂದ್ಬಿಟ್ಟು ವಿತಿನ್ 15 to 20 days ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಫಸ್ಟ್ 1:8 ಇಟ್ ಮೀನ್ಸ್ ಫಾರ್ ಒನ್ ಪೋಸ್ಟ್ 8 ಕ್ಯಾಂಡಿಡೇಟ್ಸ್ ನ ಎಲಿಜಿಬಿಲಿಟಿ ಮಾಡ್ಕೊಳ್ತಾರೆ. ಓಕೆ, ಸೊ ಒಂದ್ ಪೋಸ್ಟ್ ಅಲ್ಲಿ ಏಟ್ ಕ್ಯಾಂಡಿಡೇಟ್ಸ್ ನ ಎಲಿಜಿಬಿಲಿಟಿ ಮಾಡ್ಕೊಳ್ತಾರೆ. ಅಂಡ್ ಯಾರೆಲ್ಲ ಆ ಏಟ್ ಲಿಸ್ಟ್ ಅಲ್ಲಿ 1:8 ಅಲ್ಲಿ ಇರ್ತೀರಾ, ಸೊ ನೀವು ಆರ್ ಆಲ್ ಎಲಿಜಿಬಲ್ ಫಾರ್ ಆಪ್ಷನ್ ಎಂಟ್ರಿ. ಓಕೆ, ಸೊ ಆಪ್ಷನ್ ಎಂಟ್ರಿಯಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ಆಪ್ಷನ್ ಎಂಟ್ರಿಯಲ್ಲಿ ಎಲಿಜಿಬಲ್ ಆದ್ಮೇಲೆ ನೀವೆಲ್ಲ ಆಪ್ಷನ್ಸ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಆಪ್ಷನ್ಸ್ ಅನ್ನ ಚೂಸ್ ಮಾಡ್ಕೊಂಡ್ಮೇಲೆ ಬೇಸ್ಡ್ ಆನ್ ಯುವರ್ ರ್ಯಾಂಕ್, ಬೇಸ್ಡ್ ಆನ್ ಯುವರ್ ಸ್ಕೋರ್, ಸೊ ಯು ವಿಲ್ ಗೆಟ್ ಆ ಪರ್ಟಿಕ್ಯುಲರ್ ಏಮ್ಸ್. ಓಕೆ, ಎಸ್, ನೋಡ್ತಾ ಹೋಗೋಣ ಕಟ್ ಆಫ್ ಪ್ರೆಡಿಕ್ಷನ್ ಏನಾಗ್ಬೋದು ಅಂತ. ಎಸ್, ಸೊ ಅಕಾರ್ಡಿಂಗ್ ಟು ಎಸ್, ನಾನು ಕೂಡ ಲಾಸ್ಟ್ ಇಯರ್ ಅಟೆಂಡ್ ಮಾಡಿದ್ದೆ ಅಂಡ್ 2 times ಐ ಕ್ವಾಲಿಫೈಡ್ ಏಮ್ಸ್ ಆಸ್ ಐ ಸೆಡ್ ನೋ. ಸೊ ಅಕಾರ್ಡಿಂಗ್ ಟು ಮೈ ಪ್ರೆಡಿಕ್ಷನ್, ಸೊ ನಿಮಗೆ ಕಟ್ ಆಫ್ ಕ್ಯಾಟಗರಿ ವೈಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಅನ್ರಿಸರ್ವ್ಡ್ ಕ್ಯಾಟಗರಿ. ಓಕೆ, ಅನ್ರಿಸರ್ವ್ಡ್ ಅಂದ್ರೆ ಇದರಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಕ್ಯಾಟಗರೀಸ್ ದೇ ಆರ್ ಎಲಿಜಿಬಲ್ ಅಂಡರ್ ಅನ್ರಿಸರ್ವ್ಡ್. ಪ್ರತಿಯೊಂದು ಕ್ಯಾಟಗರಿ ಅವರು ಇದರಲ್ಲಿ ಎಲಿಜಿಬಲ್ ಇರ್ತೀರಾ, SC ST OBC EWS ಅವರು. ಸೊ ಅನ್ರಿಸರ್ವ್ಡ್ ಕ್ಯಾಟಗರಿ ಬಂದ್ಬಿಟ್ಟು ದ ಸೇಫ್ ಸ್ಕೋರ್ ಇಟ್ ಈಸ್ 310 to 315. So this is the safe score. 310 to 315. It means around ನಿಮ್ದು 80 questions ಕರೆಕ್ಟ್ ಆಗ್ಲೇಬೇಕು. ಔಟ್ ಆಫ್ 100 80 questions ಕರೆಕ್ಟ್ ಆಗ್ಲೇಬೇಕು. ಓಕೆ, ಸೊ ದಿಸ್ ಇಸ್ ದಿ ಸೇಫ್ ಸ್ಕೋರ್ 310 to 315. And for OBC, and for OBC it is around 3 sorry okay, so 295 to 295 to 305. 295 to 305. So this is the range OBC. And for EWS, the safe score it is 300 to 310. 300 to 310. So this is the safe score range for EWS category, economically weaker section. Okay, and for SC, so for SC category it is 282 to 90. Okay, so this is the safe score range. And for ST category, ಸೊ ನಿಮಗೆ ಸ್ವಲ್ಪ ಕಟ್ ಆಫ್ ಕಡಿಮೆ ಇರುತ್ತೆ. ಸೊ ಇಟ್ ಈಸ್ ಅರೌಂಡ್ 260 to 265. ದಿಸ್ ಇಸ್ ದಿ ರೇಂಜ್. ಓಕೆ, ಸೊ ವೇರಿಯೇಷನ್ ಆಗ್ಬಹುದು, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ, ಪ್ರೀವಿಯಸ್ ಇಯರ್ ಕಟ್ ಆಫ್ಗೆ ಕಂಪೇರ್ ಮಾಡಿದಾಗ ಈ ಸರಿ ಸ್ವಲ್ಪ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಈಸಿ ಇದೆ. ಅಂಡ್ ಸ್ಟೂಡೆಂಟ್ಸ್ ರಿವ್ಯೂ ಎಲ್ಲ ತಗೊಂಡ್ಮೇಲೆ ನನಗೊಂದು ಐಡಿಯಾ ಸಿಗ್ತಾ ಇದೆ. ಸೊ ಲಾಸ್ಟ್ ಇಯರ್ಗಿಂತ ಒಂದು 2-3 ಮಾರ್ಕ್ಸ್ ಹೈ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಸ್, ಸೊ ಸೆಲೆಕ್ಷನ್ ಆಫರ್ಗೆ ಚೆನ್ನಾಗಿರುತ್ತೆ. ಬಟ್ ಇಫ್ ಇನ್ ಕೇಸ್ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಏನು ವರಿ ಮಾಡ್ಕೋಬೇಡಿ. ಇನ್ನು ನಿಮಗೆ ಕರ್ನಾಟಕದಲ್ಲಿ ಬಹಳಷ್ಟು ಅಪರ್ಚುನಿಟೀಸ್ ಬರೋದಿದೆ. ಕರ್ನಾಟಕದಲ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಡಿ ಫಾರ್ಮ್ ಸ್ಟೂಡೆಂಟ್ ಗೆ 400 ಪೋಸ್ಟ್ ಫಾರ್ಮಸಿಸ್ಟ್ ಬರೋದಿದೆ. ಅಂಡ್ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅರೌಂಡ್ 100 ಪೋಸ್ಟ್ ಫಾರ್ಮಸಿಸ್ಟ್ ಬರೋದಿದೆ. ಅದರಲ್ಲಿ ಬೋತ್ ಡಿ ಫಾರ್ಮ್ ಅಂಡ್ ಬಿ ಫಾರ್ಮ್ ಸ್ಟೂಡೆಂಟ್ಸ್ ದೇ ಆರ್ ಎಲಿಜಿಬಲ್. ಅಂಡ್ ಕರ್ನಾಟಕದಿಂದ ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್ ಬರೋದಿದೆ. 36 ಪೋಸ್ಟ್ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ.
ಅದು ಕೂಡ ಈ ವರ್ಷ ಎಂಡ್ ಒಳಗೆ ಬರುತ್ತೆ, ಈ ಇಯರ್ ಎಂಡ್ ಒಳಗೆ ಅದು ಕೂಡ ಬರುತ್ತೆ. ಆಮೇಲೆ RRB ಫಾರ್ಮಸಿಸ್ಟ್ ಇದೆ. ನೆಕ್ಸ್ಟ್ ಮತ್ತೆ ಏಮ್ಸ್ ಫಾರ್ಮಸಿಸ್ಟ್ ವಿತಿನ್ 3 to 4 ಮಂತ್ಸ್ ಅಲ್ಲಿ ಮತ್ತೊಮ್ಮೆ ಬರುತ್ತೆ. ESIC ಫಾರ್ಮಸಿಸ್ಟ್ ಬರುತ್ತೆ, SBI ಫಾರ್ಮಸಿಸ್ಟ್ ಬರುತ್ತೆ, ಬೇರೆ ಬೇರೆ ಆರ್ಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರ್ಮಸಿಸ್ಟ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ನೋಟಿಫಿಕೇಶನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಪ್ರಿಪರೇಷನ್ ಕಂಟಿನ್ಯೂಸ್ ಇರಲಿ, ನೆವರ್ ಗಿವ್ ಅಪ್. ಓಕೆ, ಸೊ ನಾನು ಕೂಡ ಒಂದು ರ್ಯಾಂಕ್ ಎಲ್ಲ ಇಷ್ಟೆಲ್ಲ ಬರ್ಬೇಕಾದ್ರೆ, ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ನಂದು ಕೂಡ ಸ್ಟ್ರಗಲ್ಸ್ ಎಲ್ಲ ಬಹಳ ಇತ್ತು. ಓಕೆ, ಸೊ ಕರೆಕ್ಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಹೋಗಿ, ಸಿಲೆಬಸ್ ತರೋಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ಮೆಟೀರಿಯಲ್ಸ್ ಗೆ ಸ್ಟಿಕ್ ಆನ್ ಆಗೋದಕ್ಕೆ ಹೋಗಬೇಡಿ. ಸೊ ಡೆಪ್ತ್ ಆಗಿ ಪ್ರಿಪರೇಷನ್ ಮಾಡ್ತಾ ಇರಿ, ಸ್ಟ್ಯಾಂಡರ್ಡ್ ಬುಕ್ಸ್ ನ ರೆಫರ್ ಮಾಡ್ಕೊಳ್ಳಿ. 100% ಒನ್ ಡೇ ಯುವರ್ ಡೇ ವಿಲ್ ಕಮ್. ಓಕೆ, ಸೊ ಪ್ರತಿಯೊಂದು ನಿಮಗೋಸ್ಕರ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಅಂಡ್ ಇದು ಏಮ್ಸ್ ಫಾರ್ಮಸಿಸ್ಟ್ ಕ್ವಶನ್ ಪೇಪರ್ ನಿಮ್ಗೆ ಏನಾದ್ರು ಬೇಕಾಗಿತ್ತು ಅಂದ್ರೆ, ಸೊ ನಮ್ದು KPC ಕ್ಲಾಸಸ್ ವಾಟ್ಸ್ಆಪ್ ಚಾನಲ್ ಇದೆ, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಜಾಯ್ನ್ ಆಗಿ. ಸೊ ಅದರಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಪ್ರತಿಯೊಂದು ನಿಮ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾನೆ ಇರ್ತೀನಿ. ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಪ್ರತಿಯೊಂದು ಜಾಬ್ ಅಲ್ಲಿ ಸೆಲೆಕ್ಷನ್ ಆಗಬೇಕು. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್.